ಓಯ್ ಹಲೋ ಎಕ್ಸ್ಕ್ಯೂಸ್ ಮೀ ಕಮ್ ಹಿಯರ್. ಇವತ್ತು ನೀನು ಇಂಟ್ರೋ ಕೊಡು, ಇದು ಹೊಸ ಬ್ಲಾಗ್ ಮಾಡೋಣ. ನಾನು ಹೇಳ್ತೀನಿ ಆ ಥರ ಜೋಶಲ್ಲಿ ಹೇಳಬೇಕು. ಹೇಳ್ಬೇಬಿ, ಲ್ಯಾಗ್ ಆಗುತ್ತೆ ವಿಡಿಯೋ. ಹಾಂ ಸಾಕು ಅನಿಸುತ್ತೆ. ಇವತ್ತು ನಿತಿನ್ ಅವ್ರು ನಮಗೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಇದನ್ನು ಮಾಡಿಕೊಡ್ತಾ ಇದ್ದಾರೆ. ಏನದು ಸ್ಯಾಂಡ್ವಿಚ್. ಮಳೆ ಬರ್ತಾ ಇದೆ ಹೊರಗಡೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ ನಮ್ಮ ಬಾಲ್ಕನಿಯಿಂದ. ಹೇಳ್ಬೇಬಿ, ಇಂಟ್ರೋ ಕೊಡ್ಬೇಬಿ. ಇದೇನು ಬೇಬಿ ಹಿಂಗಂತ್ಯಾ? ಅವ್ರ ಇಂಟ್ರೊಡಕ್ಷನ್ ಅಲ್ಲ, ವಿಡಿಯೋಗೆ ಇಂಟ್ರೋ ಕೊಡು ಅಂದಿದ್ದು ನಾನು. ಯಾವುದು ಇನ್ನೊಂದು ಹೊಸ ನಂಬರ? ಹೌದಾ? ಸುಳ್ಳು ಹೇಳ್ತಾನು. ನೀನು ಹೋಗಿ ಹೋಗಿ ನಾನು ಮಾತ್ಕೊಂಬ ಹೇಳ್ತೇ ಹೇಳಲ್ವಲ್ಲ, ವಿಡಿಯೋಲಿ ಆಗಾಯ್ತು. ಏನೇನು ಹೇಳೋದು? ನಾನು ಪ್ರತಿ ವಿಡಿಯೋದಲ್ಲಿ ಹೆಂಗೆ ಇಂಟ್ರೋ ಕೊಡ್ತೀನಿ, ಅದು ಫುಲ್ ಜೋಶಲ್ಲಿ ಕೊಡ್ಬೇಕು. ಹಂಗಲ್ಲ, ನಾನು ಹೇಗೆ ಅಂತೀನ, ಜೋಶಲ್ಲಿ ಹೇಳು, ಜೋಶ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹಂಗೆ ಹೇಳು ಹೇಳು ಬೇಬಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೆಂಡತಿ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಭಾವಿಸ್ತೀನಿ. ಓಕೆ, ಭಾವಿಸ್ತೀಯ? ಇವತ್ತಿನ ಬ್ಲಾಗ್ ಕಿಚನಿಂದ ಶುರು ಆಗುತ್ತೆ. ಸೊ ಅವಳ ಗಂಡಂಗೆ ಬೆಳಗ್ಗೆ ಸಂಜೆ ಆಗ್ತಿದ್ದಂಗೆ ಕೆಲಸ ಕೊಟ್ಟಿದ್ದಾರೆ. ವೀಕ್ ಆಫ್ ಅಂತ ಮನೇಲಿ ಇದ್ದಂಗೆ ಬಿಡಲ್ಲ. ಇವತ್ತು ಸ್ಯಾಂಡ್ವಿಚ್ ಮಾಡಿಸ್ತಾ ಇದ್ದೀನಿ. ಈವ್ನಿಂಗ್ ತಿನ್ಬೇಕು ಅನಿಸ್ತು ಅಂತ, ಮಳೆ ಬರ್ತಾ ಇರೋದಕ್ಕೆ. ಹಿಂಗೇನು ಗೊತ್ತಾ ಬೇಬಿ, ನಾನು ಕಡಲೆಪುರಿ ಮಾಡಿರೋ ರೆಸಿಪಿನೇ ತೋರಿಸಿಲ್ಲ, ಕ್ಯಾಮ್ರಾ ಆನ್ ಆಗೈತೆ ಅನ್ಕೊಂಡು. ಏನಿಲ್ಲ, ನೀನು ಹಿಂಗೆಲ್ಲ ಹೇಳಿದ್ರೆ ಏನು ಅನ್ಕೊಂತಾರೆ ಹೇಳು? ಬಟರಿಂಗ್ ಚೆನ್ನಾಗಿ ಮಾಡ್ತಾನೆ. ನೋಡ್ದ ನೀನು ಹೋಗಿ ಬಂದು ಲಾಸ್ಟಲ್ಲಿ ನನಗೆ ಹಿಂಗೆ ಹೇಳ್ತೀಯಾ? ಹಾಂ, ಏನಂತ? ಏನು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದನ್ನ ಇಡಕ್ಕೆ ಒಂದು ಕ್ಯಾನ್ ತಗೊಂಬ, ಸ್ಟ್ಯಾಂಡ್ ತಗೊಂಬ ಬೇಬಿ, ವಾಟರ್ ಕ್ಯಾನ್ ಇಡೋಕ್ಕೆ. ಶೆಲ್ಫ್ ಮೇಲೆ ಬೀಳ್ತೈತೆ ಅದು. ಹೋಗಿ ಶರ್. ಓಕೆ, ಈಗ ನಾವು ತಿನ್ನೋದು ಹೆಂಗೈ ಸ್ಯಾಂಡ್ವಿಚು? ಹಾಂ, ನಾನು ತಿಂತಾಯಿದ್ದೀನಿ, ಚೆನ್ನಾಗಿದೆ ಗೈಸ್. ನನಗೆ ಕ್ಯಾಮ್ರಾದಲ್ಲಿ ಹೆಂಗೆ ಸೆಟ್ ಮಾಡೋದಂತ ಸೆಟ್ಟಿಂಗ್ಸ್ ಗೊತ್ತಾಯ್ತು ಬೇಬಿ, ಸೆಟ್ಟಿಂಗ್ಸ್ ಗೊತ್ತಾಯ್ತು. ಯಮ್ಮ. ನಿಜವಾಗ್ಲೂ ಸಲವಾಗಿದೆ. ಈ ಮಳೆಗೆ ಬಿಸಿ ಬಿಸಿ ಸ್ಯಾಂಡ್ವಿಚ್ ಸಕ್ಕತ್ತಾದ ಕಾಂಬಿನೇಷನ್. ನೈಸ್. ಯಾರ್ಯಾರಿಗೆಲ್ಲ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ ಹೇಳಿ? ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೋಡಿದ್ರಲ್ಲ, ನಿನ್ನೆ ಈವ್ನಿಂಗ್ ಬ್ಲಾಗ್ ಅದಾಗಿತ್ತು. ಇವತ್ತು ಬೆಳಿಗ್ಗೆನೆ ನಾವೆಲ್ಲ ಸೀದಾ ಹೊರಟಿರೋದು ಊರ ಕಡೆಗೆ ಕಾರ್ ತೊಗೊಂಡು. ಆ್ಯಕ್ಚುಲಿ ಹೈವೇಲೆಲ್ಲ ನಿಂತಿನೇ ಓಡಿಸಿದ್ರು. ಅನುಷ್ ಸ್ವಲ್ಪ ಈಗ ಟ್ರೈನಿಂಗ್ ತೊಗೋತಾ ಇರೋದ್ರಿಂದ ಹಳ್ಳಿ ಮೇಲೆ ಬಂದು ಅನುಷ್ಗೆ ಗಾಡಿನ ಕೊಟ್ಟರು ನಿತಿನು. ಸೊ ಇಲ್ಲಿ ಅನುಷ್ ಓಡಿಸ್ತಾ ಇರೋದಕ್ಕೆಲ್ಲ ರೇಗಿಸ್ತಾ ಇದ್ರು. ನಾನು, ಅಮ್ಮ, ಅಪ್ಪ, ಅನುಷ್, ನಿತಿನ್ ಎಲ್ಲರೂ ಕೂಡ ಊರಿಗೆ ಹೋಗಿದ್ವಿ. ಛಾಯಾ ಒಬ್ಳು ಬರೋಕ್ಕಾಗಲಿಲ್ಲ, ಬಿಕಾಸ್ ಅವಳಿಗೆ ಇವಾಗ ಆಫ್ ಕೊಡ್ತಾ ಇಲ್ಲ, ಅದರಲ್ಲಿ ರಜೆ ಸಿಕ್ಕಿಲ್ಲ ಅಂದ್ಬಿಟ್ಟು ಎಲ್ಲರೂ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ. ಸೊ ಇಲ್ಲಿ ಬಂದ್ವಿ. ಅಪ್ಪಾಜಿ ಕೂಡ ಊರಲ್ಲಿ ಇದ್ರಲ್ಲ, ಸೊ ಅವ್ರು ಹಂಗಿಂದ ಹಾಗೆ ಬಂದರು. ನಾವಿಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸುಮ್ಮನೆ ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಬಂದಿದ್ದು. ಅನುಷ್ ಕೂಡ ಅದಕ್ಕೆ ಬಂದಿದ್ದ. ಸೊ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಅಜ್ಜಿನ ನೋಡಬೇಕಿತ್ತು. ಹಂಗೆ ಅಜ್ಜಿನ ತುಂಬ ಟೈಮ್ ಆಯಿತು ನೋಡಿರಲಿಲ್ಲ ನಾನು. ಈ ಇನ್ಸಿಡೆಂಟ್ ಆದಮೇಲೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಅಜ್ಜಿಗೂ ವಿಚಾರ ಗೊತ್ತಿರಲಿಲ್ಲ, ಅವ್ರು ತುಂಬ ಕುಗ್ಗೋಗ್ತಾರೆ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ಅಜ್ಜಿನ ನೋಡ್ದಂಗೆ ಆಗುತ್ತೆ ಅಂತ ಅಪ್ಪನೂ ಅಜ್ಜಿ ನೋಡಬೇಕು ಅಂತಿದ್ರು. ಸೊ ಹಂಗೆ ಕರ್ಕೊಂಡೋದ್ವಿ. ಇದು ನಮ್ಮದು ತವ್ರ ಮನೆ ದೇವರು. ಇಲ್ಲೋಗಿ ಅಮ್ಮನವ್ರ ಗಣಕ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊ ಬಂದ್ವಿ. ಆಯ್ತಾ ಪೂಜೆ? ಸರಿಗೆ ಕಾರ್ನಂಗೆ ನಾವು ಸೀದಾ ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ಮಾತಾಡಿಸಿ ಅಪ್ಪಾಜಿ ಚಿಕನ್ ಸಾಂಬಾರು ಅನ್ನ ಎಲ್ಲ ಮಾಡಿದ್ರು, ಊಟ ಮಾಡಿದ್ವಿ. ಅಲ್ಲೇನೂ ವ್ಲಾಗ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಅಜ್ಜಿ ತುಂಬ ಅಳ್ತಾಯಿದ್ರು.
ಅವ್ರಿಗೆ ವಿಚಾರ ಗೊತ್ತಾದ್ಮೇಲೆ ತುಂಬ ಬೇಜಾರಾಗಿದ್ದರು. ಸೊ ಹಾಗಾಗಿ ನಂಗೆ ಅಲ್ಲಿ ವೀಡಿಯೋ ಏನೋ ಮಾಡೋಕ್ಕಾಗಲಿಲ್ಲ, ಮಾಡ್ಕೋಬೇಕಂತ ಅನ್ನಿಸ್ಲಿಲ್ಲ ಕೂಡ. ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಸೀದಾ ತೋಟದ ಹತ್ರ ಬಂದು ನಾನು ನಿಮಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಮ್ಮ ತೋಟದಲ್ಲಿ ನಮ್ಮ ಮರದಲ್ಲಿ ಮಾವಿನಕಾಯಿ ಆಯಿತು. ನಂಗೆ ತುಂಬ ಇಷ್ಟ ಮಾವಿನಕಾಯಿ. ಅದಕ್ಕೆ ಅಪ್ಪಾಜಿ ಎಲ್ಲ ಕಿತ್ಕೊಡ್ತಿದ್ರು. ಸುಮಾರು ಮಾವಿನಕಾಯಿನ ಕಿತ್ಕೊಂಡ್ವಿ. ಅದಾದಮೇಲೆ ಎಳ್ನೀರನ್ನ ಕೂಡ ಕಿತ್ಕೊಂಡು ಕುಡಿತಾ ಎಲ್ಲ ಸ್ವಲ್ಪ ಬೆಂಗಳೂರಿಗೂ ಕೂಡ ತಗೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿ ಅನಿಸ್ತು. ಬೇಸಿಗೆ ಸ್ವಲ್ಪ ಎಂಡಲ್ಲಿ ಮಳೆನೇ ಆಗಿಲ್ಲ. ಅಪ್ಪಾಜಿ ಸ್ವಲ್ಪ ತೋಟ ಎಲ್ಲ ತೋರಿಸ್ತಾಯಿದ್ರು, ಹೇಗಾಗಿದೆ ಏನೋಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಫಾರ್ಮ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ಬೆಳೆಸಿದಂಥ ಫಾರ್ಮ್ ಅದು. ಅದನ್ನ ನೋಡಿದಾಗ ಒಂಥರ ನಾವು ಅಪ್ಪಂದು ಪ್ರತಿಯೊಂದು ಬೆವರು ಹನಿನೂ ಎದ್ದು ಕಾಣಿಸುತ್ತೆ. ಪ್ರತಿಯೊಂದು ಗುಟುಕಿನ ಎಳ್ನೀರಲ್ಲೂ ಅದು ಗೊತ್ತಾಗುತ್ತೆ ನಮ್ಮ ಅಪ್ಪಾಜಿ ಎಷ್ಟು ಕಷ್ಟಪಟ್ಟಿರ್ಬೋದು ಇಷ್ಟೆಲ್ಲ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇವಾಗ ಹೇಳ್ತೀನಲ್ಲ, ಊರಲ್ಲಿ ಜಮೀನು, ಬೆಂಗಳೂರಲ್ಲಿ ಸೈಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಊರಲ್ಲಿ ಒಂದು ಜಮೀನಂತರೂ ಇರಲೇಬೇಕು. ಕೋವಿಡ್ ಅನ್ನೋ ಒಂದು ಸಂದರ್ಭ ಬಂದಾಗ ನೀವು ಎಲ್ಲರೂ ಕೂಡ ಅನುಭವಿಸಿರ್ತೀವಿ. ಬೆಂಗಳೂರಲ್ಲಿ ಏನೇ ಸ್ವಂತ ಮನೆ ಇದ್ರು, ಆಸ್ತಿ ಇದ್ರು, ಏನೇ ಇದ್ರೂ ಆ ಟೈಮಲ್ಲಿ ನಮಗೆ ಬೇಕಾಗಿದ್ದಿದ್ದು ಹಳ್ಳಿ ಮಾತ್ರ ದುಡ್ಕೊಂಡು ತಿನ್ನೋಕ್ಕೆ ಅಂತ. ನಮ್ಮದು ಅಂತ ಇಷ್ಟ ಆಗ್ಲದೊಂದು ವ್ಯವಸಾಯದ ಭೂಮಿ ಬೇಕಾಗಿತ್ತು. ಸೊ ಹಾಗಾಗಿ ನಾವೇನು ಪ್ರಿಫರ್ ಮಾಡ್ತೀವಿ, ಈಗ ನನಗೇನಿದೆ ಥಾಟ್ ಏನಂದರೆ, ಊರಲ್ಲಿ ಎಷ್ಟಾಗುತ್ತೆ ಅಷ್ಟು ಜಮೀನು ಮಾಡ್ಕೊಂಡು ಬಿಡೋಣ, ಬೆಂಗಳೂರಲ್ಲಿ ಜಾಗ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಬಟ್ ಆದರೂ ಈಗಿನ ದುಡಿಮೆಯಲ್ಲಿ ಅಥವಾ ಈಗಿನ ಸ್ಯಾಲ್ರಿಯಲ್ಲಿ ಬೆಂಗಳೂರಲ್ಲಿ ಜೀವನ ನಡೆಸೋದೇ ಕಷ್ಟ. ಇನ್ನು ಜಮೀನೆಲ್ಲ ಮಾಡೋದಂದರೆ ಇನ್ನೂ ಕಷ್ಟ ಆಗುತ್ತೆ. ಹೋಪ್ ನಮ್ಮ ಥರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದವ್ರಿಗೆ ಈ ಕಷ್ಟ ಅರ್ಥ ಆಗುತ್ತೆ. ಎಂಥವ್ರಿಗೂ ಆಸೆ ಇರುತ್ತೆ ಅಲ್ವಾ, ನಮ್ಮದು ಅಂತ ಒಂದು ಜಾಗ ಆಗಬೇಕು, ಸ್ವಂತ ಮನೆ ಆಗಬೇಕು, ಒಂದು ಪುಟ್ಟು ಫಾರ್ಮ್ ಇರಬೇಕು ಅಂತ ಅಂದ್ಬಿಟ್ಟು. ಎಲ್ಲರೂ ಥರನೇ ನನಗೂ ಒಂದು ಸ್ವಲ್ಪ ಆಸೆ. ಎನಿವೇ, ಕಮಿಂಗ್ ಬ್ಯಾಕ್ ಟು ಫಾರ್ಮ್ ಅಥವಾ ಊರಿನ ವ್ಲಾಗಲ್ಲಿ, ಅಪ್ಪಾಜಿ ಇದನ್ನೆಲ್ಲ ಕೀಳುವಾಗ ಅಲ್ಲಿ ಕಾಯಿ ಹಿಡ್ತಾರಲ್ಲ, ಅದ್ರ ಹತ್ರ ಹೋದಾಗ ಒಂದು ಕಡ್ಜ ಕಚ್ಬಿಡ್ತು. ಅದೆಷ್ಟು ದೊಡ್ಡದಾಗಿ ಉತ್ಕೊಂಡ್ಬಿಡ್ತು ಗೊತ್ತಾ. ನಂಗೆ ಸಖತ್ ಬೇಜಾರಾಗೋಯ್ತು. ಅವರಲ್ಲಿ ಏನೋ ತೊಗೊಳಕ್ಕೆ ಹೋದ್ರು, ಜಾವಣಿಗೆ ಕಡ್ಡಿ ಏನೋ ಅನಿಸುತ್ತೆ. ಆ ಟೈಮಲ್ಲಿ ಕಚ್ಚಿ ಊದ್ಕೊಬಿಡ್ತು. ಅದಕ್ಕೇನು ಮಾಡೋಕ್ಕೆ ಆಗಲಿಲ್ಲ. ಅದ್ರ ಮುಳ್ಳೆಲ್ಲ ಅಲ್ಲೇ ಉಳ್ಕೊಂಬಿಟ್ರೆ ಅದು ಊದ್ಕೊಂಡ್ಬಿಡುತ್ತಂತೆ. ಬಟ್ ನಾವಿಲ್ಲಿ ಎಳ್ನೀರು ಕುಡಿಯೋದು ಬಂದ್ರಿ. ಊರಿಗೆ ಬಂದು ಎಳ್ನೀರು ಸಿಗುತ್ತೆ ಅಂತ ಬಂದರೆ ಒಂದು 4-5 ಶೇರ್ಟ್ಗಳು ಶೇರ್ವಾನ್ಲಿಲ್ಲ ಪುಣ್ಯ. ನಮ್ಮ ಅಪ್ಪನ ಮುದ್ದಿನ ಮಕ್ಕಳು ಸದ್ಯಕ್ಕಿರೋವು ಇವೆ ನೋಡಿ. ಇಷ್ಟು ಮಕ್ಳಾಗ ನಮ್ಮ ಅಪ್ಪನಿಗೆ ಮಿಗ್ದವೆಲ್ಲ ಹೆಗಣಗಳು. ಆ ಹೆಗಣದ ದಳಿಯನು ಹೆಗಣಾನೆ. ಸಾರಿ, ಹೆಗಣಕ್ಕೆ ಮುದ್ದೆ. ನನ್ನನ್ನು ಯಾಕೆ ಕೇಳಿಸ್ತೆ? ಹೆಗಣದ ಭಾವ. 7 ಮಕ್ಕಳು, 3 ಹೆಗ್ಗಣ, ಅದ್ರಲ್ಲಿ 4 ಹೆಗ್ಗಣದ ಮರಿ. ಗಂಡು ಎಲ್ಲ ಗಂಡೆ ಎಲ್ಲ ಒಂದೇ ಎರಡನೇ. 3 ಹೆಗ್ಗಣ. ಏನ್ ಮಾತಾಡ್ತೀವ? ಅಂದ್ರೆ ಎಲ್ಲ ಗಂಡೆ ಒಂದು 2 ಹೆಣ್ಣು ಬಂತಾನೆ. ಒಂದಿಲ್ಲ 2 ಇರ್ಬೇಕು. ಅಂಕಲ್ ಬೇಡ ಬಿಡಿ, ಕೈ ಕೊಡಿ. ಕೊಡಪ್ಪ, ಅವ್ರು ಕೊಚ್ಕೋತಾರೆ, ಏನು ಕೈಯಾಗಲ್ಲ. ಬಿಡಿ ಅಪ್ಪ, ಬಿಡು, ಹಾಳಾಗುತ್ತೆ ಬಿಡಿ. ಬಿಡಪ್ಪ, ಕೊಡಿ ನೀವು. ಬರ್ರಿ, ಬಟ್ಟೆ ಮೇಲೆ ಹಾಕೋಬೇಡ. ಹೇಳಿಲ್ವ ಹೆಗ್ಣ ಅಂತ? ಇದಕ್ಕೆ ಹೇಳದ್ ನಿನ್ನ ಹೆಗ್ಣ ಅಂತ. ಕೌರು ಅಲ್ಲಿ ನೋಡ್ದ? ಕೌರು ಏನ ಕೌರು? ಹೆಗ್ಣದ್ದೆ ಅಮೃತ ಸಕ್ಕತ್ತಾಯ್ತು ಲಿಟ್ರಲಿ. ನಿಮ್ಮ ಅಪ್ಪನ ತೋಟದಲ್ಲ ಅದಕ್ಕೆ. ನನಗೆ ಮದುವೆ ಆಗಿ 2-2.5 ವರ್ಷ ಆಗಿರ್ಬೋದು. ಬಟ್ ಆದರೂ ಇವತ್ತಿಗೂ ನನಗೆ ಪ್ರತಿ ಸತಿ ಅಪ್ಪಾಜಿ ಊರಿಗೆ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಕಣ್ಣು ಯಾವಾಗಲೂ ತುಂಬ್ಕೊಂಡಿರುತ್ತೆ. ಅಪ್ಪಂಗೂ ಅಷ್ಟೇ. ನಾನು ಬಂದಾಗಿರೋ ಖುಷಿ ನಾನು ಹೊರಡುವಾಗ ನಿಜವಾಗ್ಲೂ ಇರಲ್ಲ. ಮುಖ ನೀವಾಗಲೇ ನೋಡ್ಬೋದು, ಗಂಟಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಇವತ್ತೇ ಹೋಗ್ತಿದ್ವಿ, ಈಗ ಬಂದು ಈಗಲೇ ಹೋಗ್ತಿದ್ಯಾ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಸ್ಟೇ ಆಗೋ ಆಪ್ಷನಲ್ಲೇ ಬಂದಿರಲಿಲ್ಲ. ನಾವು ಬಂದಿದ್ದು ಅಜ್ಜಿ ನೋಡಿಕೊಂಡು ದೇವಸ್ಥಾನಕ್ಕೆ ಪೂಜೆ ಕೊಟ್ಬಿಟ್ಟು ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು. ತುಂಬ ಅಳು ಬಂದುಬಿಡ್ತು. ಕಾರಲ್ಲಿ ಕೂತ್ಕೊಂಡು ನಾನು ಜೋರಾಗಿ ಹತ್ಬಿಟ್ಟೆ. ಆ್ಯಂಡ್ ನಾನು ಬಂದಮೇಲೆ ಅಪ್ಪನೂ ಕೂಡ ಒಂದು 2 ದಿನ ಡಲ್ ಆಗಿಬಿಡ್ತಾರೆ. ನನಗೆ ಅದಕ್ಕೆ ಆಗಾಗ ಊರಿಗೆ ಹೋಗೋಕ್ಕೂ ಬೇಜಾರಾಗುತ್ತೆ. ಆ್ಯಂಡ್ ಅವ್ರು ಇಲ್ಲಿಗೆ ಬಂದಾಗಲೂ ಅಷ್ಟೇನೆ, ಅವರು ಬಂದ್ಬಿಟ್ಟು ಹಾಗೆ ಹೊಂಟೋಗ್ಬಿಡ್ತಾರೆ. ನನಗೆ ಅವ್ರು ಬಂದಾಗ ಖುಷಿ ಇರುತ್ತೆ, ಅವ್ರನ್ನ ಕಳಿಸುವಾಗ ತುಂಬ ಬೇಜಾರಾಗುತ್ತೆ. ಅದೇ ಇಲ್ಲದ ಮನಸ್ಸಲ್ಲಿ ನಾನು ತವ್ರನ್ನ ಬಿಟ್ಟು ನನ್ನ ಗಂಡನ ಮನೆಗೆ ಬಂದೆ. ಹೆಣ್ಮಕ್ಳು ಲೈಫೇ ಹೀಗೆ ಅಲ್ವಾ. ನಂದು ಅಂತ ಒಂದು ಮನೆ ಇದ್ರೂ ಅಲ್ಲಿಗೆ ನೆಂಟರಾಗ್ಬಿಟ್ಟಿರ್ತೀವಿ. ದ ಕ್ರೂಯಲ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತಲೇ ಹೇಳ್ಬೋದು. ಸಖತ್ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಇದು ಆವಾಗಿಂದ ನಡ್ಕೊಬಂದಿರೋದು, ನಾವು ಹಂಗೆ ನಡಿಬೇಕು. ಸೊ ಈಗ ನಾವು ಹಾಗೆ ಬರ್ತಾ ಸೋಲೂರು ಹತ್ರ ಈ ಥರ ಒಂದು ಮಾರ್ಕೆಟ್ ನೋಡಿದ್ವಿ. ಅಲ್ಲಂಗೆ ಹಳಸಿನಣ್ಣು ಮಾವಿನ ಹಣ್ಣು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿನ ನಿಲ್ಸಿದ್ದೀವಿ. ಬನ್ನಿ ಏನೇನು ತೊಗೊಂಡ್ವಿ ತೋರಿಸ್ತೀವಿ. ಸಾಕಾಯ್ತು, ಸಮಾಧಾನನಾ?
ಯಪ್ಪ ಹಳಸ್ನಣ್ಣ ನೀವು ಅಮ್ಮಂಗೆ ಸಮಾಧಾನ ಆಗಷ್ಟು ಕೊಡಿಸ್ಬಿಡು ಹಳಸ್ನಣ್ಣ. ನಾನು ಬರಲ್ಲ, ಬಿಸಿಲು ನಂಗೆ ಒಟ್ಟಾನು ಅಂತ ಹುಡುಗು ಈಗ ಕಿತ್ಕೊ ಬಂದವ್ರು ಬೇಕಾ ಈಗ ಕಿತ್ತಿರೋ ರಸ್ಪುರಿ ಒಂದು ಫ್ಲ್ಯಾಟ್. ಇಲ್ಲಿ ಬಂದರೆ ನಮ್ಮ ಅತ್ತೆ ಮಾವಿನ ಹಣ್ಣು ಅದಾದ್ಮೇಲಿಂದ ಹಲಸಿನ ಹಣ್ಣೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆಯಿತಾ. ಊರಲ್ಲಿ ಕೇಳಿದ್ವಿ, ಸಿಗಲಿಲ್ಲ. ನಮ್ದು ಆ್ಯಕ್ಚುಲಿ ಮರ ಇಲ್ಲ ಹಲಸಿನ ಹಣ್ಣು. ಅಪ್ಪಾಜಿ ಅವ್ರ ಫ್ರೆಂಡ್ ಕೇಳಿದ್ವಿ, ಅವ್ರದ್ದು ಯಾವುದು ಇನ್ನು ಹಣ್ಣಾಗಿರಲಿಲ್ಲ ಅಂದ್ಬಿಟ್ಟು ಇಲ್ಲಿ ತೊಗೊಳಕ್ಕೆ ಬಂದರೆ ಇಲ್ಲಿ ಹೆವಿ ಸ್ಕ್ಯಾಮ್ ಮಾಡ್ತಿದ್ರು. ಕೊಳ್ತೋಗಿರೋದನ್ನೆಲ್ಲ ಕೊಟ್ಬಿಟ್ಟು ಚೆನ್ನಾಗಿದೆ ಅದೇನಾಗಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ಹೇಳ್ತಿದ್ರು. ಆಮೇಲೆ ನಾವು ಹಳ್ಳಿ ರೀತಿಯಲ್ಲೆಲ್ಲ ಮಾತಾಡಿ ನಂತರ ಅವರಿಗೆ ಆಮೇಲೆ ಹಳ್ಳಿಯವರವರು ಅಂತ ಗೊತ್ತಾದ್ಮೇಲೆ ಕಮ್ಮಿ ಕೊಟ್ಟರು. ತುಂಬ ಬಾರ್ಗೇನ್ ಮಾಡಿ ತೊಗೊಂಡ್ವಿ. ಅದಾದಮೇಲೆ ನೆಲಮಂಗ್ಲ ಹತ್ರ ಬಂದಮೇಲೆ ನಂಗೆ ತುಂಬ ಹಸುವಾಗ್ಬಿಟ್ಟಿತ್ತು ಆ್ಯಂಡ್ ತುಂಬ ತಲೆ ಬೇರೆ ನೋವ್ತಾಯಿತ್ತು. ನಂಗೆ ಇತ್ತೀಚೆಗೆ ಟ್ರಾವೆಲಿಂಗ್ ಆಗಲ್ಲ, ಬಿಕಾಸ್ ಆಫ್ಟರ್ ಡೆಲಿವರಿ ನನಗೆ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ತುಂಬ ಓಡಾಡಿದ್ರೆ ಅಥವಾ ಟ್ರಾವೆಲ್ ಮಾಡಿದ್ರೆ ಎಲ್ಲ ತುಂಬ ಟಯರ್ಡ್ ಆಗಿಬಿಡ್ತೀನಿ. ಸೊ ಹಾಗಾಗಿ ಇಲ್ಲಂಗೆ ಒಂದು ಈವ್ನಿಂಗ್ ಸ್ನ್ಯಾಕ್ ಥರ ಅಂದ್ಬಿಟ್ಟು ಇಲ್ಲೊಂದು ಅಂಗಡಿ ಹತ್ರ ನಿಲ್ಲಿಸಿದ್ರು. ನಿತಿನ್ ಅದಕ್ಕೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ರು ಅಂದ್ಬಿಟ್ಟು ಈಸ್ಕೊಟ್ರು. ಅವ್ರು ನೋಡಿದ್ರೆ ನಮಗೆ ಕೊಡುವಾಗ ತಣ್ಣಗಿರೋದು ಕೊಟ್ಬಿಟ್ಟಿದ್ರು. ಅದಾದ್ಮೇಲೆ ಸ್ಟ್ರಾಂಗ್ ಆಗಿರೋದೊಂದು ಕಾಫಿ ತೊಗೊಂಡು ತಲೆನೋವಿಗೋಸ್ಕರ ಕುಡಿದು ಅಲ್ಲಿಂದ ಹೊರಟ್ವಿ ನಾವು. ಆ್ಯಂಡ್ ನಿತಿನ್ ಅವರು ಕೂಡ ಕಾಫಿ ಏನು ಕುಡಿಯಲ್ಲ, ಅಮ್ಮ ನಾನು ಪಪ್ಪ ಅಷ್ಟೇ ಕುಡ್ದಿದ್ದು. ಆ್ಯಂಡ್ ಅವರೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದರು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಆ್ಯಂಡ್ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋನ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿ ಸತಿ ನಾನು ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಯು ವಿಲ್ ಬಿ ದ ಫಸ್ಟ್ ವ್ಯೂವರ್. ಆ್ಯಂಡ್ ಗೊತ್ತಲ್ಲ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸದ್ಯಕ್ಕೆ ನಾನೀಗ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಆ್ಯಂಡ್ ಬೈ ಬಾಯ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಈ ನಿಮ್ಮ ಕನ್ನಡತಿ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತ ಹೋಗಿ ಬರ್ತೀನಿ. ಬರಲಾ?